ದೇವರಿಗೆ ಸ್ತೋತ್ರವಾಗಲಿ. ದೇವರಿಗೆ ಅಮೂಲ್ಯರು, ಅತಿ ಪ್ರಿಯರು, ಘನವಂತರಾದ ಪ್ರಿಯ ದೇವರ ಮಕ್ಕಳೇ, ಬನ್ನಿರಿ ಪ್ರಿಯರೇ, ರಕ್ಷಿಸುವ ಸೃಷ್ಟಿಕರ್ತನಾದ ಭೂಲೋಕವೆಲ್ಲ ಕೊಂಡಾಡತಕ್ಕ ದೇವರಾದ ಯೇಸು ಕ್ರಿಸ್ತ ನಾಮದಲ್ಲಿ ನಿಮ್ಮೆಲ್ಲರನ್ನು ಪ್ರೀತಿಯಿಂದ ವಾಕ್ಯ ಭಾಗವನ್ನು ಆಲಿಸಲು ಸ್ವಾಗತಿಸ್ತೇನೆ. ಈ ದಿನ ನಾವು ಧ್ಯಾನಿಸಲಿರುವ ವಾಕ್ಯ ಭಾಗ ಅಂಶ ಪ್ರಿಯರೇ, ದೇವರು ಆರಿಸಿಕೊಂಡವರು. ಹೌದು ಪ್ರಿಯರೇ, ದೇವರು ಆರಿಸಿಕೊಂಡವರ ಬಗ್ಗೆ ಪರಿಶುದ್ಧ ಗ್ರಂಥದಲ್ಲಿ, ಸತ್ಯವೇದದಲ್ಲಿ, ಬೈಬಲ್ ಗ್ರಂಥದಲ್ಲಿ ದೇವರು ಅನೇಕರನ್ನು ಆರಿಸಿಕೊಂಡಿದ್ದಾನೆ ಪ್ರಿಯರೇ. ತನ್ನ ಶಾಶ್ವತ ರಾಜ್ಯದ ಸೇವೆಗಾಗಿ ಅನೇಕರನ್ನು ಸ್ವರ್ಗದ ಮಾರ್ಗದಲ್ಲಿ ನಡೆಸುವುದಕ್ಕಾಗಿ, ನೀತಿವಂತರನ್ನಾಗಿಸಲು ಮತ್ತು ಮಹಿಮಾ ಪದವಿಗೆ ಸೇರಿಸಲು. ಹೀಗೆ ನಾವು ಬೆಳಕಿನ ದೇವರ ಮಾತುಗಳನ್ನು ಧ್ಯಾನಿಸೋಣ ಪ್ರಿಯರೇ. ದೇವರು ಆರಿಸಿಕೊಂಡವರು. ಇದಕ್ಕೆ ಮೊದಲು ನಾವು ಪ್ರಾರ್ಥನೆ ಮಾಡಿ ಸಿದ್ಧರಾಗೋಣ. ನನ್ನೊಂದಿಗೆ ಏಕೀಭವಿಸಿ ಪ್ರಾರ್ಥಿಸಿರಿ. ದೇವರ ಪರಿಶುದ್ಧಾತ್ಮನ, ಸತ್ಯದಾತ್ಮನ, ಬೆಳಕಿನ ಆತ್ಮನ, ಧೈರ್ಯದ ಆತ್ಮನ, ಶಾಂತಿಯ ಕೃಪೆಯ ಆತ್ಮನ, ದೇವರಾತ್ಮನ ಸಹಾಯ, ಶಕ್ತಿ, ವಾಕ್ಯವನ್ನು ಅರ್ಥ ಮಾಡಿಕೊಳ್ಳುವ ಬುದ್ಧಿ ವಿಕಾಸ, ಕೃಪೆ ಬೇಡಿಕೊಳ್ಳೋಣ ಪ್ರೇರೆ. ಕೇಳುವ ದೇವರ ಮಾತುಗಳು ಒಳ್ಳೆಯ ನೆಲದಲ್ಲಿ ಬಿದ್ದ ಬೀಜದಂತೆ 100ಕ್ಕೆ 100 ಫಲ ಕೊಡುವಂತೆ, ನಮ್ಮ ಹೃದಯ ಒಳ್ಳೆಯ ಹೊಲವಾಗುವಂತೆ, ದೇವರ ವಾಕ್ಯ ಸಮೃದ್ಧಿಯಾಗಿ ಫಲಿಸುವಂತೆ ಪ್ರಾರ್ಥಿಸೋಣ. ನನ್ನೊಂದಿಗೆ ಏಕೀಭವಿಸಿ ಪ್ರಾರ್ಥಿಸಿರಿ. ಪ್ರಾರ್ಥನೆ. ತಂದೆಯೇ, ಸರ್ವಶಕ್ತ ದೇವರೇ, ಪರಿಶುದ್ಧನೇ ಪರಿಶುದ್ಧನೇ ಪರಿಶುದ್ಧನೇ, ಭೂಪರ ಲೋಕ ದೇವರೇ, ಸಮಸ್ತ ಕೊಡುವಾತನೇ, ಅನಂತ ಸ್ತೋತ್ರ ನಿಮಗೆ ತಂದೆ. ದೇವ, ಈ ದಿನ, ಈ ಕ್ಷಣ ನಿಮ್ಮ ಕರುಣೆಯಿಂದ ನಾವು ಉಳಿದಿದ್ದೇವೆ. ನಿಮ್ಮ ಕೃಪೆಯ ಹೊರಗಳಿಗೆ ಕೊನೆಯಿಲ್ಲ. ನೀವು ಒಳ್ಳೆಯವರು, ನಿಮ್ಮ ಪ್ರೀತಿ ಶಾಶ್ವತ. ಹೌದು ದೇವ, ನೀವು ಮಾತನಾಡುವ ದೇವರಾಗಿದ್ದೀರಿ. ನಿಮ್ಮನ್ನು ವಿಶ್ವಾಸುವರ ಜೀವಿತದಲ್ಲಿ ನೀವು ಬಲವಾದ ಕಾರ್ಯ ಮಾಡುತ್ತೀರಿ. ನಿಮ್ಮನ್ನು ವಿಶ್ವಾಸುವರು ನಿಮ್ಮ ಬಳಿಗೆ ಬರುತ್ತಾರೆ. ಇಲ್ಲದ್ದನ್ನು ಇರುವುದಾಗಿ ಅವರ ಜೀವನವನ್ನು ಮಾರ್ಪಡಿಸುತ್ತಿ, ಸತ್ತದ್ದನ್ನು ಬದುಕಿಸುತ್ತಿ. ಅದಕ್ಕಾಗಿ ಸ್ತೋತ್ರ ದೇವ. ಈ ದಿನ, ಈ ಸಮಯ ನೀವು ಆರಿಸಿಕೊಂಡವರ ಆದ ಕೆಲವು ನಿಮ್ಮ ಭಕ್ತರ, ಪ್ರಜೆಗಳ, ದೇವಸೇವಕರ, ನಿಮ್ಮ ಪ್ರವಾದಿಗಳ, ಅಪೊಸ್ತಲರ ಬಗ್ಗೆ, ನಿಮ್ಮ ಪರಾಕ್ರಮ ದೇವ ಸೇವೆ ಮಾಡಿದವರ ಬಗ್ಗೆ ಧ್ಯಾನಿಸುವಾಗ, ಯಾವ ರೀತಿ, ಯಾವ ಸಮಯ, ಯಾವ ಪರಿಸ್ಥಿತಿಯಲ್ಲಿ ಅವರನ್ನು ಆರಿಸಿಕೊಂಡಿದ್ದೀರೋ ಧ್ಯಾನಿಸುವಾಗ, ನೀವೇ ನಮ್ಮೆಲ್ಲರ ಆತ್ಮಗಳೊಂದಿಗೆ, ದೇಹದೊಂದಿಗೆ, ಮನಸ್ಸಿನೊಂದಿಗೆ, ಹೃದಯದೊಂದಿಗೆ ಮಾತನಾಡಿರ್ತಂದೆ. ಈ ವಾಕ್ಯ ಭಾಗ ಕೇಳಲಿರುವ ಪ್ರತಿಯೊಬ್ಬ ಮಗ ಮಗಳನ್ನು ಜ್ಞಾಪಿಸಿಕೊಳ್ಳಿರಿ. ಅವರಿಗೆ ನಿಮ್ಮ ಶುಭ ಕೃಪೆ ನೀಡಿರಿ. ಯೆಹೋವನು ಉತ್ತಮನು, ರುಚಿ ನೋಡಿ ತಿಳಿದುಕೊಳ್ಳಿರಿ ಎನ್ನುವಂತೆ ದೇವ ಮಕ್ಕಳು ನಿಮ್ಮನ್ನು ದೃಷ್ಟಿಸುವಂತೆ, ವಾಕ್ಯದ ಮುಖಾಂತರ ಪ್ರಕಾಶ ಹೊಂದುವಂತೆ, ದುಷ್ಟನ ಎಲ್ಲ ಕಾರ್ಯಗಳ ಮೇಲೆ ನಿಮ್ಮ ಮಕ್ಕಳಿಗೆ ದೊಡ್ಡ ಜಯ ನೀಡಬೇಕೆಂದು ಹೀಗೆ ಮಾಡಿ, ಶಾಂತಿದಾಯಕ ದೇವರೇ, ಸರ್ವಾಧಿಕಾರವುಳ್ಳ ಯೇಸು ನಾಮದಲ್ಲಿ ನಮ್ಮೆಲ್ಲರನ್ನು ನಿಮ್ಮ ಪರಿಶುದ್ಧ ಮಾರ್ಗ, ಸತ್ಯ, ಸಮೃದ್ಧಿ ಜೀವದೊಳಗೆ ನಡೆಸುತ್ತಾ ಬರಬೇಕೆಂದು ಪ್ರೀತಿ ಸ್ವರೂಪನಾದ ದೇವರೇ, ಸರ್ವಶಕ್ತನೇ, ಸರ್ವ ಶರೀರಗಳಿಗೆ ದೇವರೇ, ಯೇಸು ಕ್ರಿಸ್ತ ನಾಮದಲ್ಲಿ ಪ್ರಾರ್ಥಿಸುತ್ತೇವೆ ತಂದೆಯ ದೇವರೇ, ಸ್ವರ್ಗದ ಅರಸನೇ. ಆಮೇನ್, ಆಮೇನ್. ಥ್ಯಾಂಕ್ ಯು ಫಾದರ್, ಥ್ಯಾಂಕ್ ಯು ಜೀಸಸ್ ಕ್ರೈಸ್ಟ್, ಥ್ಯಾಂಕ್ ಯು ಹೋಲಿ ಗೋಸ್ಟ್, ಫೈರ್, ಲಿವಿಂಗ್ ವಾಟರ್, ಫ್ಲೋ. ಆಮೇನ್. ಹೌದು ಪ್ರೇರೆ, ದೇವರು ಆರಿಸಿಕೊಂಡವರು ಎಂದು ಕೆಲವು ದೇವರ ವಾಕ್ಯ ಭಾಗದಿಂದ 7 ಜನರನ್ನು ಕುರಿತು ಧ್ಯಾನಿಸೋಣ ಪ್ರೇರೆ. ಇದಕ್ಕೆ ಮೊದಲು ನಾವೊಂದು ಆತ್ಮೀಯ ಗೀತೆಯನ್ನು ಆಡಿಕೊಂಡು ಕೇಳಿರುವ ವಾಕ್ಯ ಭಾಗ ನಮ್ಮ ಹೃದಯದಲ್ಲಿ ಅರ್ಥವಾಗುವಂತೆ ನಾವು ಮಾರ್ಪಡೋಣ ಪ್ರೇರೆ. ಹಾಡು ಭೂಪರಲೋಕ ದೇವರೇ. ಹೌದು ಪ್ರೇರೆ, ನಮ್ಮ ದೇವರು ಭೂಪರಲೋಕ ದೇವರಾಗಿದ್ದಾನೆ. ಅನ್ಯ ಜನಾಂಗಗಳ ದೇವರಾದರೂ ಬೆಳ್ಳಿ ಬಂಗಾರದವುಗಳು ಪ್ರೇರೆ. ಕಣ್ಣುಂಟು ನೋಡುವುದಿಲ್ಲ, ಕಿವಿಯುಂಟು ಕೇಳುವುದಿಲ್ಲ, ಮೂಗುಂಟು ಮೂಸುವುದಿಲ್ಲ, ಗಂಟಲುಂಟು ಶ್ವಾಸ ಇಲ್ಲ, ಕೈ ಉಂಟು ಮುಟ್ಟುವುದಿಲ್ಲ, ಕಾಲುಂಟು ನಡೆಯುವುದಿಲ್ಲ, ಅವುಗಳಲ್ಲಿ ಜೀವವೇ ಇಲ್ಲ. ಅವುಗಳನ್ನು ಮಾಡುವವರು ಅವುಗಳಂತೆ ಆಗುವರು ಪ್ರೇರೆ. ಅವುಗಳಲ್ಲಿ ಭರವಸೆ ಇಡುವವರು ಅವುಗಳಂತೆ ಆಗುವರು. ನಮ್ಮ ದೇವರಾದರೂ ಸ್ವರ್ಗದಲ್ಲಿರುತ್ತಾನೆ, ಮನುಷ್ಯರಿಗೆ ಕೊಟ್ಟಿದ್ದಾನೆ ಭೂಲೋಕ. ಹೌದು, ಮನುಷ್ಯರು ಮಾಡಿದ ದೇವರುಗಳಾದರೂ ಭೂಮಿಯ ಮೇಲಿಂದ ಪರಲೋಕಕ್ಕೆ ನಿಚ್ಚಣಿಗೆ ಇಟ್ಟಂತೆ. ಆದರೆ ಸ್ವರ್ಗದಿಂದ ಇಳಿದು ಬಂದ ದೇವರಾದರೂ ಪರಲೋಕದಿಂದ ಭೂಲೋಕಕ್ಕೆ ನಿಚ್ಚಣಿಕೆಯನ್ನು ಇಟ್ಟಿದ್ದಾನೆ. ನಾವು ಭೂಲೋಕದಿಂದ ಪರಲೋಕಕ್ಕೆ ನಿಚ್ಚಣಿಕೆ ಇಡಲು ಸಾಧ್ಯವಿಲ್ಲ. ಎಷ್ಟು ಅಂತಸ್ತು ಮನೆ ಕಟ್ಟಿದರೂ ಕೂಡ ಅದು ಆಕಾಶ ಮೀರುವುದಿಲ್ಲ. ನಮ್ಮ ದೇವರು ಮಹಾ ಆಕಾಶಗಳನ್ನು ದಾಟಿ ಹೋಗಿದ್ದಾನೆ ಪ್ರೇರೆ. 3 ಆಕಾಶಗಳಿಗಿಂತ ಉನ್ನತ ಆಗಿದ್ದಾನೆ. ಆದ ಕಾರಣ ದೇವರ ಬಳಿಯಿಂದ ಬಂದಾತನೊಬ್ಬಾತನೇ ದೇವರ ಬಳಿಗೆ ಮಾರ್ಗವನ್ನು ಏರ್ಪಡಿಸಿದ್ದಾನೆ. ಮನುಷ್ಯರು ಮಾಡಿದ ದೇವರುಗಳು
ಮನುಷ್ಯ ಸ್ವಭಾವದವರು. ಅವರು ನಮ್ಮನ್ನು ದೇವರ ರಾಜ್ಯಕ್ಕೆ ತೆಗೆದುಕೊಂಡು ಹೋಗಲು ಸಾಧ್ಯವಿಲ್ಲ. ದೇವರೇ ತನ್ನ ಸ್ವಭಾವವನ್ನು ನಮಗೆ ಕಲಿಸಲು ಮನುಷ್ಯನಾಗಿ ಬಂದಿದ್ದಾನೆ ಪ್ರೇರೆ. ಹೌದು, ಸ್ವರ್ಗದಿಂದ ಇಳಿದು ಬಂದ ಒಬ್ಬಾತನೇ ಸ್ವರ್ಗಕ್ಕೆ ಏರಿ ಹೋಗಿದ್ದಾನೆ. ಹೌದು ಪ್ರೇರೆ, ಆತನೇ ಯೇಸು ಕ್ರಿಸ್ತ, ಮಾರ್ಗ ಪರಲೋಕಕ್ಕೆ, ಸ್ವರ್ಗಕ್ಕೆ, ಅನಂತ ಜೀವಕ್ಕೆ, ಸತ್ಯ. ಹೌದು ಪ್ರೇರೆ, ಬೆಳಕಿನ ಲೋಕ, ಇಹಲೋಕ ನಂತರ ಇನ್ನೊಂದು ಜೀವಿತವಿದೆ. ಹೌದು ಪ್ರೇರೆ, ಅದಕ್ಕೆ ಸಿದ್ಧ ಮಾಡಲೆಂದೇ, ಕರೆದುಕೊಂಡು ಹೋಗಲೆಂದೇ ಬಂದಿದ್ದಾನೆ. ಸಮೃದ್ಧಿ ಜೀವವಿದೆ, ಅಲ್ಲಿ ಕಣ್ಣೀರಿಲ್ಲ, ದುಃಖ, ಗೋಳಾಟ, ಹಸಿವಿನ ನೀರಡಿಕೆ, ಬೆಂಕಿ ಜಳ ಇಲ್ಲ ಪ್ರೇರೆ. ರಾತ್ರಿ ಇರುವುದಿಲ್ಲ, ಇನ್ನು ಕಣ್ಣೀರಿರುವುದಿಲ್ಲ, ಹಸಿವಿನ ನೀರಡಿಕೆ ಇರುವುದಿಲ್ಲ. ಹೌದು ಪ್ರೇರೆ, ಹೀಗೆ ಕಣ್ಣು ಕಾಣದ, ಕಿವಿ ಕೇಳದ, ಮಾನವ ಹೃದಯ ಗ್ರಹಿಸದ ಅತಿಶಯ ಆನಂದ ಅಮರ ಲೋಕಕ್ಕೆ, ಬೆಳಕಿನ ಲೋಕಕ್ಕೆ ಕರೆದುಕೊಂಡು ಹೋಗಲು ಪ್ರಭು ಬಂದಿದ್ದಾನೆ ಪ್ರೇರೆ. ಅದೃಶ್ಯ ದೇವರ ಸಾದೃಶ್ಯ ರೂಪ ಯೇಸು ಕ್ರಿಸ್ತ, ಸರ್ವ ಸೃಷ್ಟಿಗೆ ಜ್ಯೇಷ್ಠ ಪುತ್ರ. ಅದು ದೇವರ ಮಕ್ಕಳ ಪದವಿಯನ್ನು ಕೊಡಲು ದೇವರ ಸ್ವರವೇ, ದೇವರ ಬೆಳಕೆ ಮಾಂಸಾಕಾರದಲ್ಲಿ ಬಂದು ಪ್ರೇರೆ. ಹೀಗೆ ನಾವು ಹಾಡನ್ನು ಹಾಡಿಕೊಂಡು ವಾಕ್ಯದೊಳಗೆ ಪ್ರವೇಶವನ್ನು ಪ್ರೇರೆ. ಹಾಡು ದೇವರ ಭೂಪರಲೋಕ ದೇವರೇ. ನನ್ನೊಂದಿಗೆ ಏಕೀಭವಿಸಿ ಹಾಡಿರಿ. ಭೂಪರಲೋಕ ದೇವರೇ, ಸಮಸ್ತ ಕೊಡುವಾತನೇ, ಅನಂತ ಸ್ತೋತ್ರ ನಿನಗೆ ದಯಾ ಪ್ರಭುವೇ. ನಿನ್ನಿಂದ ಸೂರ್ಯ ತಪ್ಪದೆ ಸದಾ ಉದಯವಾಗುತ್ತೆ, ಅನಂತ ಸ್ತೋತ್ರ ನಿನಗೆ ದಯಾ ಪ್ರಭುವೇ. ಭೂಫಲವನ್ನು ಹುಟ್ಟಿಸಿ ಎಲ್ಲರ ಜೀವ ಕಾಯುತ್ತಿ, ಅನಂತ ಸ್ತೋತ್ರ ನಿನಗೆ ದಯಾ ಪ್ರಭುವೇ. ಸಂಸಾರ ಕ್ಷೇಮ ಬಾಳಿಕೆ ನಿನ್ನ ಆಶೀರ್ವಾದದಿಂದಲೇ, ಅನಂತ ಸ್ತೋತ್ರ ನಿನಗೆ ದಯಾ ಪ್ರಭುವೇ. ಈ ಲೋಕದ ರಕ್ಷಣೆಗೆ ಸ್ವಪುತ್ರನನ್ನೇ ಕೊಟ್ಟಿದ್ದಿ, ಅನಂತ ಸ್ತೋತ್ರ ನಿನಗೆ ದಯಾ ಪ್ರಭುವೇ. ನೀ ಕೊಟ್ಟ ಶುದ್ಧ ವೇದವೇ ನನ್ನಾತ್ಮಕ್ಕೆ ಆದರಣೆ, ಅನಂತ ಸ್ತೋತ್ರ ನಿನಗೆ ದಯಾ ಪ್ರಭುವೇ. ಮೇಲಣ ಲೋಕ ಬಾಧ್ಯತೆ ಕೊಡುತ್ತೇನೆಂದು ಹೇಳಿದ್ದಿ, ಅನಂತ ಸ್ತೋತ್ರ ನಿನಗೆ ದಯಾ ಪ್ರಭುವೇ. ನನ್ನನ್ನು ನಿನ್ನ ಸೇವೆಗೆ ಸಂತೋಷದಿಂದ ಒಪ್ಪಿಸಿ, ನಿನ್ನನ್ನು ಮಾತ್ರ ನಂಬುವೆ ದಯಾ ಪ್ರಭುವೇ. ಆಮೇನ್. ಅದು ಪ್ರೇರೆ, ನಮ್ಮ ದೇವರು ಭೂಪರಲೋಕ ದೇವರಾಗಿದ್ದಾನೆ, ಸಮಸ್ತ ಕೊಡುವ ಆತನಾಗಿದ್ದಾನೆ. ವಿಶ್ವಾಸುವುದಾದರೆ ಸಂದೇಹ ಪಡದೆ ಆತನಿಗೆ ಅನಂತ ಸ್ತೋತ್ರ ಪಾತ್ರನಾಗಿದ್ದಾನೆ. ಆತ ಒಬ್ಬಾತ ಮಾತ್ರ. ಹೌದು, ದಯಾ ಪ್ರಭುವಾಗಿದ್ದಾನೆ. ಆತನಿಂದ ಸೂರ್ಯ ತಪ್ಪದೆ ಸದಾ ಉದಯವಾಗುತ್ತದೆ. ಆತನಿಗೆ ಅನಂತ ಸ್ತೋತ್ರ ಸಲ್ಲಿಸಬೇಕಾಗಿದೆ. ಭೂ ಜನರೆಲ್ಲರೂ ಭೂ ಫಲವನ್ನು ಹುಟ್ಟಿಸಿ ಎಲ್ಲರ ಜೀವ ಕಾಯುತ್ತಾನೆ ಪ್ರೇರೆ. ಹೌದು, ಆಕಾಶ ಸಿಂಹಾಸನ, ಭೂಮಿ ಪಾದಪೀಠ. ಆತನ ಪಾದಪೀಠವಾದ ಭೂಮಿಯಲ್ಲಿ ನಮಗೆ ಬೇಕಾದ ಸಮೃದ್ಧಿಯಾದ ಪೈರನ್ನು, ಬೆಳೆಯನ್ನು, ಹಣ್ಣು ಹಂಪಲು ಆಹಾರಗಳನ್ನು ಒದಗಿಸುತ್ತಿದ್ದಾನೆ ಪ್ರೇರೆ. ಆತನಿಗೆ ಅನಂತ ಸ್ತೋತ್ರ ಸಲ್ಲಿಸಬೇಕಾಗಿದೆ. ಆತನು ನಡೆದ ಹಾದಿಯಲ್ಲೆಲ್ಲ ಸಮೃದ್ಧಿ. ಹೌದು, ಕಾರಣ ಆತ ಸೃಷ್ಟಿಕರ್ತ. ಸಂಸಾರ ಕ್ಷೇಮ ಬಾಳಿಕೆ ದೇವರ ಆಶೀರ್ವಾದದಿಂದಲೇ. ಆ ಆಶೀರ್ವಾದ
ಪಡೆಯುವವರೆಲ್ಲರೂ ದೇವರಿಗೆ ಅನಂತ ಸ್ತೋತ್ರ ಸಲ್ಲಿಸಬೇಕಾಗಿದೆ ಪ್ರೇರೆ. ಹೌದು, ಈ ಲೋಕದ ರಕ್ಷಣೆಗೆ ಸ್ವಪುತ್ರನನ್ನೇ ಕೊಟ್ಟಿದ್ದಾನೆ ಪ್ರೇರೆ. ಹೌದು, ದೇವರು ಈ ಲೋಕವನ್ನು ಎಷ್ಟಾಗಿ ಪ್ರೀತಿಸಿ ತನ್ನ ಒಬ್ಬನೇ ಮಗನನ್ನು ದಯಪಾಲಿಸಿದ್ದಾನೆ. ಆತನಲ್ಲಿ ವಿಶ್ವಾಸವಿಡುವ ಯಾರೊಬ್ಬರು ನಾಶವಾಗದೆ ಎಲ್ಲರೂ ನಿತ್ಯ ಜೀವವನ್ನು ಪಡೆಯಬೇಕೆಂಬುದೇ ದೇವರ ಉದ್ದೇಶ. ಹೌದು ಪ್ರೇರೆ, ನಾಶ ಅಂದರೆ ನರಕಕ್ಕೆ ಹೋಗದೆ, ನಿತ್ಯ ಜೀವ ಅಂದರೆ ದೇವರ ಲೋಕಕ್ಕೆ, ಬೆಳಕಿನ ಲೋಕಕ್ಕೆ, ದೇವರ ಸಾಮರ್ಥ್ಯವನ್ನು ದರ್ಶಿಸುವುದಕ್ಕೆ, ದೇವರ ಉಗಮ ಕಂಡುಕೊಳ್ಳುವುದಕ್ಕೆ. ಹೌದು, ದೇವರೊಂದಿಗೆ ಅನಂತ ಆರಾಧನೆಯಲ್ಲಿ, ಕೀರ್ತನೆಯಲ್ಲಿ ಪಾಲ್ಗೊಳ್ಳುವುದಕ್ಕಾಗಿ. ಹೀಗೆ ದೇವರು ಲೋಕಕ್ಕೆ ತನ್ನ ಮಗನನ್ನೇ ಕೊಟ್ಟು ಬಲಿ ಕೊಟ್ಟು ನಮ್ಮನ್ನು ರಕ್ಷಿಸಿದ್ದಾನೆ ಪ್ರಿಯ. ನಮ್ಮ ಪಾಪ ಶಾಪಗಳ ನಿಮಿತ್ತ ನಾವು ನಾಶವಾಗಬೇಕಾಗಿದ್ದ, ಬಲಿಯಾಗಬೇಕಾಗಿದ್ದ ಜಾಗದಲ್ಲಿ ತನ್ನ ಮಗನನ್ನು ಬಲಿ ಕೊಟ್ಟು ನಮ್ಮನ್ನು ಮಕ್ಕಳಾಗಿ ಕೊಂಡುಕೊಂಡಿದ್ದಾನೆ. ಆತನಿಗೆ ಅನಂತ ಸ್ತೋತ್ರ ಸಲ್ಲಿಸಬೇಕಾಗಿದೆ. ಹೀಗೆ ದೇವರು ಕೊಟ್ಟ ಶುದ್ಧ ವೇದವೇ, ಪವಿತ್ರ ಗ್ರಂಥವೇ, ಬೈಬಲ್ ಗ್ರಂಥವೇ, ದೇವರ ವಾಕ್ಯವೇ ನಮ್ಮೆಲ್ಲರ ಆತ್ಮಕ್ಕೆ ಆಧರಣೆಯಾಗಿದೆ. ಹೌದು, ಅನಂತ ಸ್ತೋತ್ರ ಸಲ್ಲಿಸಬೇಕಾಗಿದೆ ದೇವರು ನಮಗೆ ಕೊಟ್ಟ ಪವಿತ್ರ ಗ್ರಂಥಕ್ಕಾಗಿ. ಹೌದು ಪ್ರಿಯ, ಅನೇಕರು ತಮ್ಮಲ್ಲಿರುವ ಬ್ಯಾಂಕ್ ಬ್ಯಾಲೆನ್ಸಲ್ಲಿಂದ ಹೆಚ್ಚಳ ಪಡುತ್ತಾರೆ ಅಥವಾ ತಮ್ಮಲ್ಲಿರುವ ಹಣದಿಂದ ಹೆಚ್ಚಳ ಪಡುತ್ತಾರೆ. ಆದರೆ ನಾವು ಯಾವುದರಲ್ಲಿ ಹೆಚ್ಚಳ ಪಡಬೇಕೆಂದು ದೇವರು ಹೇಳುತ್ತಾನೆ? ದೇವರು ಕೊಟ್ಟ ಶುದ್ಧ ವೇದ. ಹೌದು ಪ್ರೇರೆ, ದೇವರ ಬಾಯಿಂದ ಹೊರಟ ಪ್ರತಿಯೊಂದು ಮಾತಿನಿಂದ ಮನುಷ್ಯನು ಬದುಕುತ್ತಾನೆ. ಹೌದು, ರೊಟ್ಟಿ ಆಹಾರ ತಿಂದ ಮಾತ್ರದಿಂದಲ್ಲ ಎಂದು ಹೇಳಿದ್ದಾನೆ. ಅದಕ್ಕಾಗಿ ದೇವರು ಕೊಟ್ಟ ದೇವರ ವಾಕ್ಯಕ್ಕಾಗಿ ನಮ್ಮೆಲ್ಲರ ಆತ್ಮಕ್ಕೆ, ನಮ್ಮ ನಿಜವಾದ ವ್ಯಕ್ತಿತ್ವ ಆತ್ಮ ಆಗಿದೆ ಪ್ರಿಯ. ನಾವೆಲ್ಲರ ಆತ್ಮಗಳು. ಹೌದು, ದೇಹದಲ್ಲಿ ವಾಸಿಸುತ್ತಿದ್ದೇವೆ. ಹೌದು, ಆ ಆತ್ಮ ಇಲ್ಲದಿದ್ದರೆ ದೇಹ ಸತ್ತಂತೆಯೇ. ನಾವು ಜ್ಞಾನೋಕ್ತಿ ಗ್ರಂಥ 20ನೇ ಅಧ್ಯಾಯ 27ನೇ ವಾಕ್ಯದಲ್ಲಿ ಓದುತ್ತೇವೆ, ಮನುಷ್ಯನ ಆತ್ಮವು ಯೆಹೋವನಾದ ದೇವರು ಇಟ್ಟ ದೀಪವಾಗಿದೆ. ಹೌದು, ತಂದೆಯಾದ ದೇವರು ಇಟ್ಟ ದೀಪ ಮನುಷ್ಯನ ಆತ್ಮ. ನಮ್ಮ ಆತ್ಮವೇ ನಾವು ಪ್ರೇರೆ. ದೇಹ ನಶ್ವರ ಅಥವಾ ದೇಹ ಒಂದು ಗುಡಾರ. ಹೌದು, ನಾವು ಆತ್ಮಕ್ಕೆ ಬೇಕಾದ ಆಹಾರ ದೇವರ ವಾಕ್ಯ ಪ್ರೇರೆ. ಅದು ಆಧರಣೆ ನೀಡುತ್ತದೆ, ಅದು ಬೆಳಕಾಗಿದೆ. ಅನಂತ ಸ್ತೋತ್ರ ಸಲ್ಲಿಸೋಣ ದೇವರ ವಾಕ್ಯಕ್ಕಾಗಿ. ಮೇಲಣ ಲೋಕ ಬಾಧ್ಯತೆ ಕೊಡುತ್ತೇನೆಂದು ದೇವರು ಹೇಳಿದ್ದಾನೆ. ಯೇಸುವನ್ನು ಹಿಂಬಾಲಿಸುವವರಿಗೆ, ಯೇಸುವನ್ನು ಪ್ರೀತಿಸುವವರಿಗೆ. ಯೇಸುವೆ ಲೋಕರಕ್ಷಕ, ಪಾಪಗಳನ್ನು ಕ್ಷಮಿಸುವ ಅಧಿಕಾರವುಳ್ಳಾತನು. ಯಾರು ಆತನಿಗೆ ಒಳಗಾಗುವುದಿಲ್ಲವೋ ಅವರ ಮೇಲೆ ದೇವರ ಕೋಪ ನೆಲೆಗೊಂಡಿದೆ. ಮಗನಿಗೆ ಯಾರು ಒಳಗಾಗಿದ್ದಾರೋ ಅವರು ದೇವರ ಕೋಪ ಅವರ ಮೇಲೆ ಇಲ್ಲ ಪ್ರೇರೆ. ಅವರು ಮರಣದಿಂದ ಪಾರಾಗಿ ಜೀವಕ್ಕೆ ಸೇರಿದ್ದಾರೆ. ಅವರಿಗೆ ತೀರ್ಪಿಲ್ಲ. ಮರಣ ನಂತರ ನರಕ ಅವರು ಪ್ರವೇಶ ಆಗುವುದಿಲ್ಲ, ಪಾತಾಳದಲ್ಲಿ ಜಮಾ ಆಗುವುದಿಲ್ಲ. ಹೌದು, ಯಾಕಂದರೆ ಯಾರ್ಯಾರು ದೇವರನ್ನು ನಿಜವಾಗಿ ಹುಡುಕುತ್ತಿದ್ದಾರೋ, ಪ್ರೀತಿಸುತ್ತಿದ್ದಾರೋ ಅವರು ಕತ್ತಲೆಯಲ್ಲಿರಬಾರದೆಂದು ದೇವರು ಮಗನಾಗಿ ಮಾಂಸಾಕಾರದಲ್ಲಿ ಈ ಲೋಕಕ್ಕೆ ಬೆಳಕಾಗಿ ಬಂದಿದ್ದಾನೆ ಪ್ರೇರೆ. ಹೌದು, ಯೇಸುವನ್ನು ವಿಶ್ವಾಸ ಪ್ರತಿಯೊಬ್ಬನು, ಆತನಲ್ಲಿ ವಿಶ್ವಾಸ ಪ್ರತಿಯೊಬ್ಬನು ಬೆಳಕಾಗಿದ್ದಾನೆ. ಆತನು ಲೋಕದ ಬೆಳಕಾದರೆ ಆತನು ಹಿಂಬಾಲಿಸುವವರು ಕೂಡ ಲೋಕಕ್ಕೆ ಬೆಳಕಾಗಿದ್ದಾರೆ. ಹೀಗೆ ಮೇಲಣ ಲೋಕ ಬಾಧ್ಯತೆ ಕೊಡಲು ಬಂದಿದ್ದಾನೆ. ಹೌದು, ನಾನು ಹೋಗಿ ಮನೆಯನ್ನು ಸಿದ್ಧ ಮಾಡಿ ಬರುತ್ತೇನೆ. ನೀವು ಹೃದಯದಲ್ಲಿ ಕಳವಳಗೊಳ್ಳಬೇಡಿರಿ, ಭಯಪಡಬೇಡಿರಿ. ನನ್ನ ತಂದೆಯ ಮನೆಯಲ್ಲಿ ಅನೇಕ ಆಸ್ಥಾನ ಕೋಣೆಗಳಿವೆ. ನಾನು ಸಿದ್ಧ ಮಾಡಿ ಬಂದ ಮೇಲೆ ನಿಮ್ಮನ್ನು ಕರೆದುಕೊಂಡು ಹೋಗುತ್ತೇನೆ. ನಾನಿರುವಲ್ಲಿ ನೀವು ಇರಬೇಕು. ನನ್ನ ಸೇವೆ ಮಾಡುವವನಿಗೆ ನನ್ನ ತಂದೆ ಸನ್ಮಾನ ಮಾಡುತ್ತಾನೆ. ನಾವಿಬ್ಬರು ಬಂದು ಅವನಲ್ಲಿ ವಾಸ ಮಾಡುವೆವು. ಹೌದು ಪ್ರೇರೆ, ಇಂಥ ಉತ್ತಮ ಮಾತು ಕೊಟ್ಟು ಹೋಗಿದ್ದಾನೆ ಪ್ರಭು. ಮಾತು ತಪ್ಪು ಆತನಲ್ಲ. ಆತನು ವಾಗ್ದಾನಗಳನ್ನು ನೆರವೇರಿಸುವ ಆತನಾಗಿದ್ದಾನೆ. ಹೌದು, ತಕ್ಕ ಸಮಯದಲ್ಲಿ. ಹೀಗೆ ನಮ್ಮೆಲ್ಲರನ್ನು ತನ್ನ ಸೇವೆಗೆ ಸಂತೋಷದಿಂದ ಒಪ್ಪಿಸಿಕೊಡಬೇಕೆಂದು ಪ್ರಭು ಕೋರುತ್ತಿದ್ದಾನೆ. ಆತನನ್ನೇ ಮಾತ್ರ ನಂಬಬೇಕಾಗಿದೆ. ಹೌದು, ನಂಬಿಕೆಗೆ ಪಾತ್ರನು ದೇವರು ಮಾತ್ರ ಪ್ರೇರೆ. ಮನುಷ್ಯರು ನಂಬಿಕೆಗೆ ಪಾತ್ರರಲ್ಲ. ಅವರನ್ನು ದೇವಚಿತ್ತಾನುಸಾರವಾಗಿ ಪ್ರೀತಿಸಬೇಕು, ಅಷ್ಟೇ ಕರ್ತವ್ಯ. ಅವರು ನಂಬಿಗಸ್ತರಲ್ಲ. ಕಾರಣ ಅವರು ಮನುಷ್ಯ ಮಾತ್ರರು, ಮೂಗಿನಲ್ಲಿ ಉಸಿರು ಮಾತ್ರದವರು. ನಮ್ಮ ದೇವರಾದರೂ ಯುಗ ಯುಗಾಂತರಗಳ ಇರುವಾತನು. ಆತನ ವರ್ಷಗಳಿಗೆ ಕೊನೆಯೇ ಇಲ್ಲ. ಹೌದು ಪ್ರೇರೆ, ಆತನು ದಹಿಸುವ ಅಗ್ನಿಯಾಗಿದ್ದಾನೆ. ಆತನು ಮಹಾ ತೇಜಸ್ಸಾಗಿದ್ದಾನೆ. ಆತನನ್ನು ಸಮೀಪಿಸಬಲ್ಲವರು ಯಾರು? ಆತನು ಬಳಿಯಿಂದ ಬಂದ ಆತನ ಪ್ರತಿರೂಪವಾದ ಯೇಸು ಕ್ರಿಸ್ತನ ಮುಖಾಂತರವೇ ದೇವರನ್ನು ಸಮೀಪಿಸಬೇಕಾಗಿದೆ. ಹೌದು, ಬೆಳಕನ್ನು ಪರಿಚಯ ಮಾಡಿಕೊಡುತ್ತದೆ. ಹೌದು, ಪರಿಶುದ್ಧತೆಯನ್ನು ಪರಿಚಯ ಮಾಡಿಕೊಡುತ್ತದೆ. ದೇವರ ಸ್ವರ ದೇವರ ಬಳಿಗೆ ತೆಗೆದುಕೊಂಡು ಹೋಗುತ್ತದೆ. ಹೌದು, ನಾವು ವಾಕ್ಯದೊಳಗೆ ಪ್ರವೇಶ ಆಗೋಣ ಪ್ರೇರೆ.
ದೇವರು ಆರಿಸಿಕೊಂಡವರು ಎನ್ನುವ ಚಿಕ್ಕ ವಾಕ್ಯ ಭಾಗವನ್ನು ಧ್ಯಾನಿಸೋಣ. ನಾವು ಪವಿತ್ರ ಗ್ರಂಥ ರೋಮಪತ್ರಿಕೆ 8ನೇ ಅಧ್ಯಾಯ 39 ವಾಕ್ಯದಿಂದ. ಹಾಲೆಲೂಯಾ, ಥ್ಯಾಂಕ್ ಯು ಜೀಸಸ್, ಪ್ರೈಸ್ ಟು ಜೀಸಸ್. ರೋಮಪತ್ರಿಕೆ 8ನೇ ಅಧ್ಯಾಯ 29ನೇ ವಾಕ್ಯದಿಂದ 30ನೇ ವಾಕ್ಯದಲ್ಲಿ ಓದಿಕೊಳ್ಳೋಣ ಪ್ರೇರೆ. ರೋಮನ್ಸ್ ಚಾಪ್ಟರ್ 8 ವರ್ಸ್ 29 to 30. ಇಲ್ಲಿ ಓದುವುದಾದರೆ, ಯಾಕಂದರೆ ದೇವರು ತನ್ನ ಮಗನಿಗೆ ಅನೇಕ ಮಂದಿ ಸಹೋದರರಿದ್ದು ಅವರಲ್ಲಿ ಆತನೇ ಹಿರಿಯವನಾಗಿರಬೇಕೆಂದು ಉದ್ದೇಶಿಸಿ ತಾನು ಯಾರನ್ನು ತನ್ನವರೆಂದು ಮೊದಲು ತಿಳ್ಕೊಂಡನೋ ಅವರನ್ನು ತನ್ನ ಮಗನ ಸಾರೂಪ್ಯವುಳ್ಳವರಾಗುವುದಕ್ಕೆ ಮೊದಲೇ ನೇಮಿಸಿದನು. ಮತ್ತು ಯಾರನ್ನು ಮೊದಲು ನೇಮಿಸಿದನೋ ಅವರನ್ನು ಕರೆದನು, ಯಾರನ್ನು ಕರೆದನೋ ಅವರನ್ನು ನೀತಿವಂತರೆಂದು ನಿರ್ಣಯಿಸಿದನು, ಯಾರನ್ನು ನೀತಿವಂತರೆಂದು ನಿರ್ಣಯಿಸಿದನೋ ಅವರನ್ನು ಮಹಿಮಾ ಪದವಿಗೆ ಸೇರಿಸಿದನು. ಅದು ಪ್ರೇರೆ, ಇಲ್ಲಿ ನಾವು ನೋಡುತ್ತೇವೆ ದೇವರಿಗೆ, ದೇವಕುಮಾರನಾದ ಯೇಸುವಿಗೆ ಅನೇಕ ಮಂದಿ ಸಹೋದರರಿದ್ದಾರಂತ ಪ್ರೇರೆ. ನಾವು ದೇವರ ಆತ್ಮವನ್ನು, ದತ್ತುಪುತ್ರ ಆತ್ಮವನ್ನು ಪಡೆದವರು ನೋಡಿದ್ದೇವೆ, ಅಥವಾ ದೇವರ ಕುಮಾರನಿಗೆ ಅನೇಕ ಮಂದಿ ಸಹೋದರರು ಇರುವುದನ್ನು ನೋಡುತ್ತೇವೆ. ಅಂದರೆ ದೇವರಿಗೆ ಹತ್ತಿರವಾದ ಸಭೆ ಯಾವುದೆಂದರೆ ಆತನ ಕುಮಾರರಿಗೆ ಅನೇಕ ಸಹೋದರರಿದ್ದಾರೆ ಪ್ರೇರೆ. ಇದು ಜ್ಯೇಷ್ಠ ಪುತ್ರರ ಸಭೆ. ಆದರೆ ನಾವು ಕೇವಲ ದೇವರ ವಾಕ್ಯವನ್ನು ಅನುಸರಿಸಿ ನಡೆಯುತ್ತೇವೆ, ಅಥವಾ ಲೋಕದ ಆಶೆಗಳನ್ನು ಕೂಡ ಬಯಸುತ್ತೇವೆ, ಅದರೊಂದಿಗೆ ದೇವರನ್ನು ಹಿಂಬಾಲಿಸ್ತೇವೆ ಅಂದರೆ ದತ್ತುಪುತ್ರ ಆತ್ಮ ಮಾತ್ರ ಪಡೆಯಲು ಸಾಧ್ಯ. ನಾವು ಸಂಪೂರ್ಣವಾಗಿ ಒಪ್ಪಿಸುವುದಾದರೆ ಯೇಸು ಹೇಗೆ ದೇವಚಿತ್ತವನ್ನೇ ಅನ್ನಪಾನವಾಗಿ ಮಾರ್ಪಡಿಸಿಕೊಂಡನು ಈ ಲೋಕದಲ್ಲಿ, ಆತನು ಎಷ್ಟೋ ಶ್ರಮೆಗಳನ್ನು ತಾಳಿಕೊಂಡ ಮತ್ತು ಆತ ತನ್ನ ಜೀವಿತದಲ್ಲಿ ಸುಖ ಪಡಲಿಲ್ಲ ಪ್ರೇರೆ. ಹೌದು, ಕ್ಷಣ ಕ್ಷಣ ಹೆಜ್ಜೆ ಹೆಜ್ಜೆಗೂ ಅಂಧಕಾರ ಶಕ್ತಿಗಳನ್ನು, ರೋಗ ಪೀಡಿತರ ಶಕ್ತಿಗಳನ್ನು, ಮರಣದ ಶಕ್ತಿಗಳನ್ನು ಎದುರಿಸಿ ಅವುಗಳನ್ನು ಜನರಿಂದ ಬಹಿಷ್ಕರಿಸಿ ಹಗಲು ರಾತ್ರಿ ಸೈತಾನೊಂದಿಗೆ ಹೋರಾಡಿದನು ಪ್ರೇರೆ. ಹೌದು, ಕಾರಣ ಆತನು ದೇವರ ಪುತ್ರನಾಗಿದ್ದನು. ನರಳುತ್ತಿರುವ ಎಲ್ಲ ಮಾನವರಿಗೆ ಜಯ ನೀಡಲು ಬಂದಿದ್ದನು. ಸೈತಾನನ ಮುಖಾಂತರ ನರಳುತ್ತಿದ್ದರು. ಲೋಕ ಕತ್ತಲೆಯಲ್ಲಿತ್ತು, ಮರಣಾಂಧಕಾರದಲ್ಲಿತ್ತು. ದೊಡ್ಡ ಬೆಳಕಾಗಿ ಅರುಣೋದಯವಾಗಿ ಪ್ರಭು ಕಾಣಿಸಿಕೊಂಡ. ನಾವು ಕೂಡ ಪ್ರಭುವನ್ನು ಹಿಂಬಾಲಿಸುವರಾದರೆ ವೈರಾಗ್ಯ ಅವಶ್ಯ ಪ್ರೇರೆ. ಶಿಷ್ಯನಾಗಬೇಕೆಂದಿರುವವರಿಗೆ ವೈರಾಗ್ಯ ಅವಶ್ಯ ಎಂದು ಹೇಳಿದ್ದಾನೆ ಪ್ರಭು. ನನಗಿಂತ ಹೆಚ್ಚಾಗಿ ತಂದೆಯನ್ನಾಗಲಿ, ತಾಯಿಯನ್ನಾಗಲಿ, ಹೆಂಡತಿ ಮಕ್ಕಳನ್ನಾಗಲಿ, ಕೊನೆಯಲ್ಲಿ ಸ್ವಂತ ಪ್ರಾಣವನ್ನೇ ಆಗಲಿ ತ್ಯಜಿಸದ ಹೊರತು ನನ್ನ ಶಿಷ್ಯನಾಗಲು ಯೋಗ್ಯನಲ್ಲ. ಯಾರು ತನ್ನನ್ನು ಪ್ರಾಣವನ್ನು ಪ್ರೀತಿಸಿಕೊಳ್ಳುತ್ತಾನೋ ಅವನು ಕಳೆದುಕೊಳ್ಳುತ್ತಾನೆ ಎಂದಿದ್ದಾನೆ ಪ್ರಭು. ಯಾರು ಕಳೆದುಕೊಳ್ಳುತ್ತಾರೋ ನನ್ನ ಹೆಸರಿನ ನಿಮಿತ್ತ, ನನ್ನ ಸುವಾರ್ತೆ ಸಾರುವುದರ ನಿಮಿತ್ತ ಆತನು ಅದನ್ನು ಶಾಶ್ವತವಾಗಿ ಪಡೆದುಕೊಳ್ಳುತ್ತಾನೆ ಎಂದಿದ್ದಾನೆ. ನಾವು ಯೋಹಾನ ಸುವಾರ್ತೆ 11ನೇ ಅಧ್ಯಾಯ 24ನೇ ವಾಕ್ಯದಲ್ಲಿ ಓದುತ್ತೇವೆ. ಜಾನ್ ಗಾಸ್ಪೆಲ್ ಚಾಪ್ಟರ್ 11 ವರ್ಸ್ 24th ವರ್ಡ್. ಇಲ್ಲಿ ಪ್ರಭು ನುಡಿದಿದ್ದಾನೆ ಗೋಧಿಯ ಕಾಳು ಬಗ್ಗೆ. ಅದು ಪ್ರೇರೆ, ಗೋಧಿಯ ಕಾಳು ಭೂಮಿಯಲ್ಲಿ ಬಿದ್ದು ಸಾಯದಿದ್ದರೆ ಅದು ಒಂಟಿಯಾಗಿ ಉಳಿಯುತ್ತದೆ, ಅದು ಸತ್ತರೆ ಬಹಳ ಫಲ ಕೊಡುತ್ತದೆ ಎಂದಿದ್ದಾನೆ. ಅಂದರೆ ನಾವು ದೇವರ ವಾಕ್ಯ ಪ್ರಕಾರ ನಡೆಯುವಾಗ ಅನೇಕ ಕಷ್ಟ, ಸಂಕಟ, ಇಕ್ಕಟ್ಟು, ಬಾಧೆ, ಅವಮಾನ, ಇಲ್ಲಸಲ್ಲದ ನಿಂದನೆ, ಹೌದು ಪ್ರೇರೆ, ಅನಾರೋಗ್ಯ, ಮರಣ ಭಯ, ಸೈತಾನನ ಕಾಟ, ಕೆಟ್ಟ ಜನರ ಕಾಟ, ಹೌದು ಅಜ್ಞಾನಿಗಳ ಕಾಟ, ಅನೇಕ ಆಕಾಶಮಂಡಲದಲ್ಲಿರುವ ದುರಾತ್ಮ ಸಮೂಹ, ಅಧಿಕಾರ, ಅಧಿಪತ್ಯ, ಅಶರೀರ ಗಣ, ಹೌದು ಪ್ರೇರೆ, ಇವೆಲ್ಲ ದಾಟಿ, ಕಷ್ಟ ಸಂಕಟ ಎಂಬ ಸಮುದ್ರ ದಾಟಿ ನಾವು ಸ್ವರ್ಗ ಸೇರಬೇಕಾಗಿದೆ. ಹೌದು, ಪ್ರಭು ಹೇಳ್ತಿದ್ದಾನೆ, ಇಕ್ಕಟ್ಟಾದ ಬಾಗಿಲಲ್ಲಿ ಒಳಕ್ಕೆ ಹೋಗಲು ಪ್ರಯತ್ನ ಮಾಡಿರಿ, ನಾಶನಕ್ಕೆ ಹೋಗುವ ಬಾಗಿಲು ದೊಡ್ಡದಾಗಿದೆ, ಅದರಲ್ಲಿ ಹೋಗುವವರು ಲೋಕದ ಬಹಳ ಜನ, ಆದರೆ ಇಕ್ಕಟ್ಟಾದ ಚಿಕ್ಕ ಮಾರ್ಗದಲ್ಲಿ ಹೋಗುವವರು ಕೆಲವರು ಮಾತ್ರ ಅಮರ ಮಾರ್ಗದಲ್ಲಿ. ಹೌದು ಪ್ರೇರೆ, ನಾವಾದರೂ ಇಕ್ಕಟ್ಟಾದ ಆ ಮಾರ್ಗವಾದ ಶಿಲುಬೆ ಮಾರ್ಗದಲ್ಲಿ ಯೇಸು ತೋರಿಸಿದ ಹೆಜ್ಜೆ ಜಾಡಿನಲ್ಲಿ ಹೋಗಬೇಕಾಗಿದೆ. ಹೌದು, ಹೀಗೆ ಅಲ್ಲಿ ಯಾಕಂದರೆ ದೇವರು ತನ್ನ ಮಗನಿಗೆ ಅನೇಕ ಮಂದಿ ಸಹೋದರರಿದ್ದು ಅವರಲ್ಲಿ ಆತನೇ ದೊಡ್ಡಾತನಾಗಿರಬೇಕೆಂದು ಉದ್ದೇಶಿಸಿ ತಾನು ಯಾರನ್ನು ತನ್ನವರೆಂದು ಮೊದಲು ತಿಳಿದುಕೊಂಡನು ಅವರನ್ನು ತನ್ನ ಮಗನ ಸಾರೂಪ್ಯವುಳ್ಳವರಾಗುವಂತೆ ಮೊದಲು ನೇಮಿಸಿದ್ನಂತ ಪ್ರೇರೆ. ಅಂದರೆ ದೇವರು ಮನುಷ್ಯನಾಗಿ ಬರುವುದಕ್ಕೆ ಮೊದಲು ಆತನಿಗೆ ಅನೇಕ ಮಂದಿ ಸಹೋದರರು ನೇಮಿಸಿದ್ದಾನಂತ ಪ್ರೇರೆ. ಯಾರನ್ನು ನೇಮಿಸಿದ್ದಾನೋ ಅವರನ್ನು
ಕರೆದಿದ್ದಾನೆ. ಯಾರನ್ನು ಕರೆದಿದ್ದಾನೋ ಅವರನ್ನು ನೀತಿವಂತರೆಂದು ಎಣಿಸಿದ್ದಾನೆ. ಹೌದು, ಕಾಲಾನುಕ್ರಮದಲ್ಲಿ ಸಮಯ ಬಂದಾಗ ಅವರನ್ನು ನೇಮಿಸಿದವರನ್ನು ಕರೆಯುತ್ತಾನೆ. ಆ ಕರೆದವರನ್ನೇ ನೀತಿವಂತರನ್ನಾಗಿಸುತ್ತಾನೆ. ಆ ನೀತಿವಂತರನ್ನೇ ಮಹಿಮಾ ಪದವಿಗೆ, ಅಂದರೆ ಯೇಸುವಿನ ಬಲಗಡೆಯಲ್ಲಿ ಕೂತುಕೊಳ್ಳಲು, ಹೌದು, ಇಹಲೋಕ ಪರಲೋಕದಲ್ಲಿ ಕೂಡ ದೇವರ ಅಧಿಕಾರದಲ್ಲಿ, ಶಕ್ತಿಯಲ್ಲಿ, ದೊರೆತನದಲ್ಲಿ, ಸಿಂಹಾಸನದಲ್ಲಿ ಭಾಗಿಗಳಾಗಲು ದೇವರು ಯಾರನ್ನು ನೇಮಿಸಿದನು ಅವರನ್ನೇ ಕರೆದನು, ಅವರನ್ನೇ ನೀತಿವಂತರನ್ನಾಗಿ ಮಾಡಿದನು, ಅವರನ್ನೇ ಮಹಿಮಾ ಪದವಿಗೆ ಸೇರಿಸ್ತಾನಂತ ಪ್ರೇರೆ, ಬೇರೆಯವ್ರನ್ನಲ್ಲ. ಆದ್ದರಿಂದ ನಾನು ನೀನು ದೇವರಿಗೆ ಮೀಸಲಾದ ಮೆಚ್ಚುಗೆಯಾದ ಸಜೀವ ಬಲಿಯಾಗಿ ಸಮರ್ಪಿಸಿಕೊಂಡು ಯಾವುದು ಉತ್ತಮ, ಉನ್ನತ, ಉತ್ಕೃಷ್ಟ ಎಂದು ತಿಳಿದುಕೊಳ್ಳಬೇಕಾಗಿದೆ. ಇಹಲೋಕದ ಆಶಾಪಾಶಗಳಿಗೆ ಮಾರು ಹೋಗದೆ ಮಾನಸಾಂತರಗೊಂಡು ನೂತನ ಜೀವಿಗಳಾಗಿ ಬಾಳಬೇಕಾಗಿದೆ. ಹಾಗಾದರೆ ಯಾವುದು ಉನ್ನತ, ಉತ್ಕೃಷ್ಟ, ಉತ್ತಮ ಎಂದು ತಿಳಿದುಕೊಳ್ಳಲು ಸಾಧ್ಯ. ಅದರಿಂದ ನಾವು ದೇವರೇ ನೇಮಿಸಿದವರಾಗಿರಬೇಕೆಂದರೆ ನಾವು ದೇವರಿಗೆ ಮೀಸಲಾದವರಂತೆ ಜೀವಿಸಬೇಕಾಗಿದೆ. ನಾವು ದೇವರು ಕರೆದವರು, ದೇವರು ನೇಮಿಸಿದವರು ದೇವರು ಕರೆಯುತ್ತಾನೆಂದರೆ ದೇವರಿಗೆ ಮೆಚ್ಚುಗೆಯಾಗಿ ಜೀವಿಸಬೇಕಾಗಿದೆ. ದೇವರು ನೇಮಿಸಿದವರನ್ನು ದೇವರು ಕರೆದು ನೀತಿವಂತರನ್ನಾಗಿ ಮಾಡಬೇಕಾದರೆ ಸಜೀವ ಬಲಿಗಳಾಗಿ ಸಮರ್ಪಿಸಿಕೊಳ್ಳಬೇಕಾಗಿದೆ. ಎಲ್ಲಕ್ಕಿಂತ ದೇವರ ಮಾತುಗಳನ್ನು ಹೆಚ್ಚಾಗಿ ಪ್ರೀತಿಸಬೇಕಾಗಿದೆ. ಕಾರಣ ದೇವರ ಮಾತೆ ಈ ಭೂಮಿಗೆ ಅಸ್ತಿವಾರ ಹಾಕಿತ್ತು. ಹೌದು, ದೇವರ ಜ್ಞಾನದಿಂದ ಆಕಾಶ ಉಂಟಾಯಿತು, ದೇವರ ವಿವೇಕದಿಂದ ಭೂಮಿ ನಿರ್ಮಿಸಿದ್ದಾನೆ ಪ್ರೇರೆ. ಆದಿಯಲ್ಲಿ ದೇವರ ವಾಕ್ಯವಿದ್ದ, ವಾಕ್ಯ ದೇವರ ಬಳಿಯಲ್ಲಿತ್ತು, ಆ ವಾಕ್ಯ ದೇವರಾಗಿತ್ತು. ಆ ವಾಕ್ಯ ಎಂಬಾತನು ಆದಿಯಿಂದಲೂ ದೇವರ ಬಳಿಯಲ್ಲಿದ್ದನು. ಆತನ ಮುಖಾಂತರ ಸಮಸ್ತ ಉಂಟಾಯಿತು. ಉಂಟಾದದರಲ್ಲಿ ಆತನ ಇಲ್ಲದೆ ಯಾವುದು ಉಂಟಾಗಲಿಲ್ಲ. ಆ ವಾಕ್ಯದಲ್ಲಿ ಸಜ್ಜೀವವಿತ್ತು, ನಿಜವಾದ ಜೀವ ಪ್ರೇರೆ. ಹೌದು, ಇವತ್ತು ನಾವು ಜೀವ ಉಸಿರಾಡುತ್ತೇವಲ್ಲ, ಆ ದೇವರು ಊದಿದ ಉಸಿರು ಪ್ರೇರೆ. ಮೊದಲನೇ ಮಾನವ ಪಾಪ ಮಾಡಿದ್ದರಿಂದ ಅದು ಅಶುದ್ಧವಾಗಿದೆ, ಸೈತಾನನ ಪಕ್ಷ ವಹಿಸಿದೆ. ಎರಡನೇ ಆದಾಮನಾಗಿ ದೇವರೇ ಮನುಷ್ಯಾಗಿ ಬಂದಿದ್ದಾನೆ ಪ್ರೇರೆ. ಮೊದಲು ಊದಿದ ಉಸಿರನ್ನೇ ಫಿಲ್ಟರ್ ಮಾಡಲು ಬಂದಿದ್ದಾನೆ. ಹೌದು, ಶುದ್ಧ ಆತ್ಮ ಸೇರಿಸಿ ಆ ಅಶುದ್ಧತೆ ಹೋಗಲಾಡಿಸಲು ಬಂದಿದ್ದಾನೆ. ಹೌದು, ಯೇಸುವಿನಲ್ಲಿ ವಿಶ್ವಾಸವಿಡುವ ಪ್ರತಿಯೊಬ್ಬರಿಗೆ ದೇವರು ತನ್ನ ಪರಿಶುದ್ಧ ಆತ್ಮ ಶಕ್ತಿ, ಸ್ವರ್ಗದ ಶಕ್ತಿಯನ್ನು ಕಳಿಸಿಕೊಡುತ್ತಾನೆ. ಆಗ ನಾವು ಕಳೆದುಕೊಂಡ ಹಳೆ ವೈಭವ, ದೇವರೊಂದಿಗೆ ಸ್ನೇಹ ಸಂಬಂಧ, ದೇವರ ಮಕ್ಕಳ ಅನ್ಯೋನ್ಯತೆ ಪುನಃ ಕೊಡಲು ಯೇಸು ಕ್ರಿಸ್ತ 2000 ವರ್ಷ ಕೆಳಗೆ ಬಂದಿದ್ದಾನೆ ಪ್ರೇರೆ. ಹೌದು, ಆತನು ಹಿಂಬಾಲಿಸುವವನು ಸಾಯುವುದಿಲ್ಲ. ಹೌದು ಪ್ರೇರೆ, ನಾನೇ ಸ್ವರ್ಗದಿಂದ ಇಳಿದು ಬಂದ ಜೀವ ಕೊಡುವ ರೊಟ್ಟಿ. ಈ ರೊಟ್ಟಿಯನ್ನು ತಿನ್ನುವವನು ಎಂದಿಗೂ ಸಾಯುವುದಿಲ್ಲ. ಹೌದು ಪ್ರೇರೆ, ನಾನು ನಿಜವಾಗಿ ಹೇಳುತ್ತೇನೆ, ನನ್ನ ವಿಶ್ವಾಸವನ್ನು ಸತ್ತರೂ ಬದುಕುತ್ತಾನೆ, ಬದುಕುತ್ತಾ ನಂಬುವ ಯಾರಾದರೂ ಎಂದಿಗೂ ಸಾಯುವುದಿಲ್ಲ. ಹೌದು ಪ್ರೇರೆ, ಹೀಗೆ ಮೊದಲೇ ನೇಮಿಸಿದ ಪ್ರೇರೆ, ಯಾರನ್ನು ನೇಮಿಸಿದ ಅವ್ರನ್ನ ಕರೆದವರನ್ನು ನೀತಿವಂತರೆಂದು ಎಣಿಸಿದ, ನೀತಿವಂತರನ್ನೇ ಮಹಿಮಾ ಪದವಿಗೆ ಸೇರಿಸಿದ. ಹೌದು ಪ್ರೇರೆ, ಹೀಗೆ ದೇವರು ಮೊಟ್ಟ ಮೊದಲನೇದಾಗಿ ನೇಮಿಸಿದವರನ್ನೇ ಕರೆಯುತ್ತಿದ್ದಾನೆ, ಕರೆದವರನ್ನೇ ನೀತಿವಂತರನ್ನಾಗಿ ಮಾಡುತ್ತಿದ್ದಾನೆ, ನೀತಿವಂತರನ್ನೇ ಮಹಿಮಾ ಪದವಿಗೆ ಸೇರಿಸುತ್ತಾನೆ. ಅದು ಇನ್ನೊಂದು ಭಾಗದಲ್ಲಿ ಕೂಡ ಓದುತ್ತೇವೆ, ನಮ್ಮ ಮತ್ತಾಯ ಸುವಾರ್ತೆ 14ನೇ ಅಧ್ಯಾಯದಲ್ಲಿ ಕರೆಯಲ್ಪಟ್ಟವರು ಅನೇಕರು ದೇವರ ಸೇವೆಗೆ. ಹೌದು ಪ್ರೇರೆ, ಆದರೆ ಅವರಲ್ಲಿ ಆರಿಸಿಕೊಳ್ಳಲ್ಪಟ್ಟವರು ಕೆಲವರು. ಹೌದು, ಯಾರು? ನಂಬಿಗಸ್ತರು. ಯಾರು? ದೇವರನ್ನೇ ಎಲ್ಲ ವಿಷಯಗಳಲ್ಲಿ ಹಿಂಬಾಲಿಸಿದವರು. ಹೌದು ಪ್ರೇರೆ, ಕುರುಬನ ಸ್ವರವನ್ನೇ ಹಿಂಬಾಲಿಸಿದವರು, ಕೂಲಿಯಾಳು ಕುರುಬನನ್ನಲ್ಲ, ಕುರಿಗಳ ಒಡೆಯನನ್ನೇ ಹಿಂಬಾಲಿಸಿದವರೇ ದೇವರು ಆರಿಸಿಕೊಳ್ತಾನೆ ಪ್ರೇರೆ. ಹೌದು, ಹೀಗೆ ಒಂದನೇದಾಗಿ ನೋಡಿದ ಪ್ರೇರೆ, ನಾವು ದೇವರು ಯಾರನ್ನು ಮುಂದಾಗಿ ನೇಮಿಸಿದನು ಅವರನ್ನೇ ಕರೆದವರನ್ನು ನೀತಿವಂತರಾಗಿಸಿದ, ನೀತಿವಂತರನ್ನೇ ಮಹಿಮಾ ಪದವಿ ಸೇರಿಸಿದ ಅಂತ ನೇಮಕ ಮತ್ತು ಕರೆಯುವಿಕೆ, ನೀತಿ, ಮಹಿಮೆ ನಿಮಗೂ ಪ್ರಭು ದಯಪಾಲಿಸಲಿ, ನನಗೂ ದಯಪಾಲಿಸಲಿ. ಹೌದು ಪ್ರೇರೆ, ಹೀಗೆ ಎರಡನೇದಾಗಿ ನೋಡುವುದಾದರೆ ಅಬ್ರಹಾಮನನ್ನು ಆರಿಸಿಕೊಂಡ ದೇವರು. ಹೌದು, ನಮ್ಮ ವಿಶ್ವಾಸಗಳ ಪಿತಾಮಹ ಅಬ್ರಹಾಮ, ಆತನ ಬಗ್ಗೆ ನೋಡುತ್ತೇವೆ. ಆದಿಕಾಂಡ 12ನೇ ಅಧ್ಯಾಯ 1ನೇ ವಾಕ್ಯ, ಜೆನೆಸಿಸ್ ಚಾಪ್ಟರ್ 12 ವರ್ಸ್ 1 ವರ್ಡ್. ಜೆನೆಸಿಸ್ ಚಾಪ್ಟರ್ 12 ವರ್ಸ್ 1 ವರ್ಡ್. ಆದಿಕಾಂಡ 12ನೇ ಅಧ್ಯಾಯ 1ನೇ ವಾಕ್ಯ. ಇಲ್ಲಿ ಓದುವುದಾದರೆ ಪೀಠಿಕೆಯಿಂದ, ಅಬ್ರಹಾಮನು ದೇವರ ಆಜ್ಞೆಯನ್ನು ಹೊಂದಿ ಸ್ವದೇಶದಿಂದ ಕಾನಾನ್ ದೇಶಕ್ಕೆ ಬಂದದ್ದು. ಹೌದು, 1ನೇ ವಾಕ್ಯ. ಯೆಹೋವನು ಅಂದರೆ ದೇವರು ಅಬ್ರಹಾಮನಿಗೆ, ನೀನು ಸ್ವದೇಶವನ್ನು ಬಂಧು ಬಳಗವನ್ನು
ತಂದೆಯ ಮನೆಯನ್ನು ಬಿಟ್ಟು ನಾನು ತೋರಿಸುವ ದೇಶಕ್ಕೆ ಹೊರಟು ಹೋಗು. ನಿನ್ನನ್ನು ದೊಡ್ಡ ಜನಾಂಗವನ್ನಾಗಿ ಮಾಡಿ ಆಶೀರ್ವದಿಸಿ ನಿನ್ನ ಹೆಸರನ್ನು ಪ್ರಖ್ಯಾತಿಗೆ ತರುವೆನು. ನೀನು ಆಶೀರ್ವಾದ ನಿಧಿಯಾಗುವಿ. ನಿನ್ನನ್ನು ಹರಸುವವರನ್ನು ಹರಸುವೆನು, ಶಪಿಸುವವರನ್ನು ಶಪಿಸುವೆನು. ನಿನ್ನ ಮೂಲಕ ಭೂಲೋಕದ ಎಲ್ಲ ಕುಲದವರಿಗೆ ಆಶೀರ್ವಾದ ಉಂಟಾಗುವುದೆಂದು ಹೇಳಿದನು. ಹೌದು, ಆದಿಕಾಂಡ 12ನೇ ಅಧ್ಯಾಯ 1ನೇ ವಾಕ್ಯದಿಂದ 3ನೇ ವಾಕ್ಯದವರೆಗೂ ಓದ್ತಾ ಪ್ರೇರೆ. ದೇವರು ಅಬ್ರಾಮನ ಕರೀತಾನ ಸ್ವದೇಶದಿಂದ, ಸ್ವಂತ ದೇಶದಿಂದ ಕಾನಾನ್ ದೇಶಕ್ಕೆ ಪ್ರೇರೆ. ಕಾನಾನ್ ದೇಶ ಅಂದರೆ ಸಮೃದ್ಧಿಯುಳ್ಳ ಫಲವತ್ತಾದ ನಾಡು. ಹೌದು, ಸಮೃದ್ಧಿಯಾದ ಮಳೆ ಇರುವ ಭೂಮಿ ಇರುವ ನಾಡು. ಅಲ್ಲಿಗೆ ಹೋಗಂತ ಹೇಳ್ತಾನೆ. ಆಗ ಬಂಧು ಬಳಗ, ಮನೆಯವರನ್ನು, ತಂದೆಯನ್ನು, ಎಲ್ಲ ಆಸ್ತಿಯನ್ನು ಬಿಟ್ಟು ಹೋಗೆಂದಾಗ ದೇವರ ಮಾತಿಗೆ ಕಿವಿಗೊಟ್ಟು ಅದರಂತೆ ಆ ಅಬ್ರಾಮನು ತನ್ನ ಹೆಂಡತಿಯಾದ ಸಾರಾಳನ್ನು, ಅಬ್ರಾಮ ತನ್ನ ತಮ್ಮನ ಮಗನಾದ ಲೋಟನನ್ನು, ಅವರಿಗಿದ್ದ ಆಸ್ತಿಪಾಸ್ತಿಯನ್ನು, ದಾಸದಾಸಿಯರನ್ನು ತೆಗೆದುಕೊಂಡು ಹೊರಟು ಹೋಗುತ್ತಾರೆ. ಹೌದು, ಅಬ್ರಾಮನ ತಂದೆ ಆತನನ್ನು ತಡೆಯಲು ಎಷ್ಟು ಹೋರಾಡುತ್ತಾನೆ, ಅನೇಕ ಊರುಗಳು ದಾಟಿ ಬರುತ್ತಾನೆ. ಆದರೂ ದೇವರ ಕರೆ ಬಲವಾಗಿದ್ದರಿಂದ ಅಬ್ರಾಮ ಹಿಂತಿರುಗಲಿಲ್ಲ. ಕಡೆಯಲ್ಲಿ ಆತನ ತಂದೆ ಆ ಸ್ಥಳದಲ್ಲಿ ಮರಣ ಹೊಂದಿದ್ದನು. ಹೌದು, ದೇವರ ಸ್ವರಕ್ಕೆ ವಿರೋಧವಾದರೆ ಮರಣ ಪ್ರೇರೆ. ಹೌದು, ಕಾರಣ ಅದು ಮರಣಕ್ಕಿಂತ ದೊಡ್ಡದು ದೇವರ ಸ್ವರ. ಕಾರಣ ಆತ ಜೀವಾಧಿಪತಿ. ಆದ್ದರಿಂದ ದೇವರನ್ನು ವಿರೋಧಿಸುವವರು ಯಾರಿದ್ದಾರೆ? ದೇವರು ನಮ್ಮ ಪಕ್ಷವಿರುವಲ್ಲಿ ನಮ್ಮ ವಿರೋಧಿ ಯಾರು? ಹೀಗೆ ಒಂದನೇದಾಗಿ ದೇವರು ಯಾರನ್ನು ಕರೆದನೋ ಅವರನ್ನು ನೇಮಿಸಿದ, ಯಾರನ್ನು ನೇಮಿಸಿದ ಅವರನ್ನು ನೀತಿವಂತರಾಗಿಸಿದ, ಯಾರನ್ನು ನೀತಿವಂತರಾಗಿಸಿದ ಅವರನ್ನೇ ಮಹಿಮೆ ಪದವಿ ಸೇರಿಸಿದ. ಎರಡನೇದು, ಅಬ್ರಾಮನ ಕರೆದ ಪ್ರೇರೆ ಎಲ್ಲ ಜನಾಂಗಗಳಿಗೆ ನಿನ್ನ ಮುಖಾಂತರ ಭೂಲೋಕದ ಕುಲದವರಿಗೆಲ್ಲ, ಅಂದರೆ ದೇವರನ್ನು ಅರಿಯಲಾರದವರು ಕೂಡ ಈತನ ಮುಖಾಂತರ ಆಶೀರ್ವಾದ ಪ್ರೇರೆ. ಮುಸ್ಲಿಮರಿಗೆ ಕೂಡ ಹೌದು ಪ್ರೇರೆ, ಹಿಂದೂ, ಜೈನ, ಬೌದ್ಧ, ಹೌದು ಸಿಖ್, ಅನೇಕ ಯಾವುದೇ ಇರಬಹುದು, ಸುಮಾರು ಭಾಷೆಗಳು ಅಬ್ರಾಮನ ಮುಖಾಂತರ ಆಶೀರ್ವಾದ ಅಂತ ಪ್ರೇರೆ. ಕಾರಣ ಅಬ್ರಾಮ ದೇವರಿಟ್ಟ ಪರೀಕ್ಷೆಯಲ್ಲಿ ಆತ ಸಫಲನಾದ, ನೀತಿವಂತನೆನಿಸಿಕೊಂಡ. ಹೌದು, ಹೀಗೆ ಮೂರನೇದಾಗಿ ನೋಡುವುದಾದರೆ ಇಸ್ಸಾಕನನ್ನು ಆರಿಸಿಕೊಂಡ ದೇವರು. ರೋಮಪತ್ರಿಕೆ 9ನೇ ಅಧ್ಯಾಯ 7ನೇ ವಾಕ್ಯದಲ್ಲಿ ಓದ್ತಾ ಪ್ರೇರೆ. ರೋಮನ್ಸ್ ಚಾಪ್ಟರ್ 9 ವರ್ಸ್ 7th ವರ್ಡ್. ಇಲ್ಲಿ ಓದುವುದಾದರೆ, ಹಾಗೆಯೇ ಅಬ್ರಹಾಮನ ವಂಶದಲ್ಲಿ ಹುಟ್ಟಿದ ಮಾತ್ರಕ್ಕೆ ಅವರೆಲ್ಲರೂ ಮಕ್ಕಳೆಂದು ಎಣಿಸಲ್ಪಡುವುದಿಲ್ಲ. ಆದರೆ ಇಸ್ಸಾಕನಿಂದ ಹುಟ್ಟುವವರೇ ನಿನ್ನ ಸಂತತಿ ಅನ್ನಿಸಿಕೊಳ್ಳುವರು ಎಂದು ದೇವರು ಹೇಳಿದನು. ಹೌದು ಪ್ರೇರೆ, ಇಲ್ಲಿ ದೇವರು ಇಸ್ರಾಯೇಲರನ್ನು ತಳ್ಳಿಬಿಟ್ಟಿದ್ದು ಆತನ ವಾಗ್ದಾನಗಳಿಗೆ ವಿರುದ್ಧವಾದುದಲ್ಲ ಎನ್ನುವ ಅಂಶದಲ್ಲಿ. ಅಬ್ರಹಾಮನ ವಂಶದಲ್ಲಿ ಹುಟ್ಟಿದ ಮಾತ್ರಕ್ಕೆ ಅವರೆಲ್ಲರೂ ಮಕ್ಕಳೆಂದು ಎಣಿಸಲ್ಪಡುವುದಿಲ್ಲ ಅಂತ ಪ್ರೇರೆ. ಅಬ್ರಹಾಮನ ವಂಶದಲ್ಲಿ ಆತನ ಸ್ವಂತ ಪತ್ನಿಯಾದ ಸಾರಾಳಿಂದ ದೇವರು ಮಗನನ್ನು ಕೊಡುತ್ತಾನೆ ಎಂದಾಗ ಅದು ತಡವಾದಾಗ 25 ವರ್ಷ ಆ ಹೆಂಡತಿ ತನ್ನ ದಾಸಿಯಲ್ಲಿ ಮಗನನ್ನು ನಡೆದುಕೊಡೆಂದು ಆ ಮಗನ ದಾಸಿಯಲ್ಲಿ ಹುಟ್ಟಿದ ಮಗ ಇಸ್ಮಾಯೇಲ್, ಹೌದು, ಆತನು ಅಬ್ರಾಮನಲ್ಲಿ ಹುಟ್ಟಿದ ಮಾತ್ರದಿಂದ ಆತನ ಸಂತತಿ ಎನಿಸಿಕೊಳ್ಳಲಿಲ್ಲ. ದೇವರು ನಾನು ಕೊಡುತ್ತೇನಲ್ಲ ನಿನ್ನ ಹೆಂಡತಿಯಲ್ಲಿ, ಆ ಮಗನಿಂದಲೇ ನಿನ್ನ ಸಂತತಿ ಎನಿಸಿಕೊಳ್ಳುವುದೆಂದು ಇದರ ಅರ್ಥ ಪ್ರೇರೆ. ಅಬ್ರಹಾಮನ ವಂಶದಲ್ಲಿ ಹುಟ್ಟಿದ ಮಾತ್ರಕ್ಕೆ ಅವರೆಲ್ಲರೂ ಮಕ್ಕಳೆಂದು ಎಣಿಸಲ್ಪಡುವುದಿಲ್ಲ. ಆದರೆ ಇಸ್ಸಾಕನಿಂದ ಹುಟ್ಟುವವರೇ ನಿನ್ನ ಸಂತತಿ ಅನ್ನಿಸಿಕೊಳ್ಳುವರು. ಪ್ರೇರೆ, ಕ್ರೈಸ್ತರೆಲ್ಲರೂ ಯೇಸುವನ್ನು ನಂಬುತ್ತಾರೆ ಎಂದು ಅರ್ಥ ಅಲ್ಲ. ಯಾರು ಕ್ರಿಸ್ತನ ಆತ್ಮವನ್ನು ಹೊಂದಿಕೊಂಡಾರೋ, ಯಾರು ಕ್ರಿಸ್ತ ಹೇಳಿದ ಆಜ್ಞೆಗಳನ್ನು ಕೈಗೊಂಡು ನಡೀತಿದ್ದಾರೋ, ಆಜ್ಞೆಗಳನ್ನು ಕೈಗೊಂಡು ನಡೆಯುವಂತೆ ಬೋಧಿಸುತ್ತಿದ್ದಾರೋ ಅವರೇ ಪ್ರೇರೆ. ಆತನಂತೆ ಶಕ್ತಿಯನ್ನು ಧರಿಸಿಕೊಂಡಿದ್ದಾರೋ ಅವರೇ ದೇವರ ಮಕ್ಕಳು, ಕ್ರಿಸ್ತನ ಶಿಷ್ಯರು. ಹೌದು ಪ್ರೇರೆ, ಹೀಗೆ ನಾವು ಕ್ರೈಸ್ತರಾದರೆ ಮಾತ್ರ, ಬೈಬಲ್ ಹಿಡಿದ್ರೆ ಮಾತ್ರ ದೇವರ ಮಕ್ಕಳಲ್ಲ, ಅದರಂತೆ ನಡೆಯಬೇಕಾಗಿದೆ. 4ನೇದಾಗಿ ನೋಡಿದರೆ ಯಾಕೋಬನನ್ನು ಆರಿಸಿಕೊಂಡ ದೇವರು. ರೋಮಪತ್ರಿಕೆ 9ನೇ ಅಧ್ಯಾಯ 13ನೇ ವಾಕ್ಯದಲ್ಲಿ ನೋಡುತ್ತೇವೆ ಪ್ರೇರೆ. ಅದೇ ರೋಮಪತ್ರಿಕೆ 9ನೇ ಅಧ್ಯಾಯ 13ನೇ ವಾಕ್ಯದಲ್ಲಿ ಯಾಕೋಬನನ್ನು ಆರಿಸಿಕೊಳ್ತಾನೆ ದೇವರು. ಆ ಸಂಕಲ್ಪವು, ಅಂದರೆ ಯಾಕೋಬನನ್ನು ಆರಿಸಿಕೊಂಡ ಸಂಕಲ್ಪವು ಪುಣ್ಯಕ್ರಿಯೆಗಳ ಮೇಲೆ ಆಧಾರಗೊಳ್ಳದೆ ಕರೆಯುವ ಆತನ ಚಿತ್ತದ ಮೇಲೆ ಆಧಾರಗೊಂಡಿತ್ತು. 13ನೇ ವಾಕ್ಯ, ಇದಕ್ಕನುಸಾರವಾಗಿ ಯಾಕೋಬನನ್ನು ಪ್ರೀತಿಸಿದನು, ಏಸವನನ್ನು ದ್ವೇಷಿಸಿದನು. ದೇವರು ಯಾಕೋಬ ಅಂದರೆ ಸಣ್ಣ ಮಗನನ್ನು ಪ್ರೀತಿಸಿದಂಥ, ದೊಡ್ಡ ಮಗ ದ್ವೇಷಿಸಿದಂತ ಪ್ರೇರೆ. ಕಾರಣ ಮೊದಲನ ಸ್ತ್ರೀ ಪುರುಷರಿಂದಲೇ ಹುಟ್ಟಿದ ಮಕ್ಕಳು. ಒಬ್ಬಾತ ತಮ್ಮನನ್ನೇ ಕೊಲ್ಲುವಾತಾದ, ಅಂದರೆ ಒಬ್ಬ ಶಾರೀರಿಕ ಸೈತಾನಿಗೆ ಸಂಬಂಧಪಟ್ಟ ಆಲೋಚನೆಗಳಾತ, ಒಬ್ಬಾತ ದೇವರಿಗೆ ಸಂಬಂಧಪಟ್ಟ ಆಲೋಚನೆಗಳ ಮಕ್ಕಳು ಹುಟ್ಟಿದರು. ಹೌದು, ಇದೇ ರೀತಿ ಮುಂದುವರಿತು. ನಾವು 5ನೇದಾಗಿ ಯೋಸೇಫನನ್ನು ದೇವರು ಆರಿಸಿಕೊಂಡ ಪ್ರೇರೆ. 6ನೇದಾಗಿ ಪೌಲನನ್ನು ಆರಿಸಿಕೊಂಡ. 7ನೇದಾಗಿ
ಆ ಅಪೋಸ್ತಲರನ್ನು ಆರಿಸಿಕೊಂಡ ದೇವರು. ಅಂತ ಕೃಪೆ ನಮ್ಮನ್ನು ಕೂಡ ಆರಿಸಿಕೊಳ್ಳಲಿ ದೇವರು ದೇವಚಿತ್ತಂತೆ.